ತಂದೆ ದೊಡ್ಡ ರಾಜಕಾರಣಿ ಆಗಿದ್ರೆ ಅವ್ರ ಮಗಳು ರಾಜಕಾರಣಕ್ಕೆ ಬರೋದು ಕಷ್ಟ ಅಲ್ಲ. ಪತಿ ರಾಜಕಾರಣಿ ದೊಡ್ಡ ರಾಜಕಾರಣಿ ಆಗಿದ್ರೆ ಪತ್ನಿ ರಾಜಕಾರಣಕ್ಕೆ ಬರೋದು ದೊಡ್ಡ ವಿಚಾರ ಅಲ್ಲ. ಸೊ ನೀವು ಈ ಹೋರಾಟದಲ್ಲಿ ಬಂದು ಇವತ್ತಿಲ್ಲಿ ಕೂತಿದೆ, ನಾನಾಗ್ಲೇ ಹೇಳಿದೆ, ಸಾಮಾನ್ಯ ರಾಜಕಾರಣ ಅಲ್ಲ, ಅಸಾಮಾನ್ಯ ರಾಜಕಾರಣ. ನೀವು ಚುನಾವಣೆ ಮಾಡಿ ಬಂದಿರೋದು ಮತ್ತೆ ನಿಂತಿರೋದು. ಧೈರ್ಯ ಬೇಕು ರಾಜಕಾರಣ ಮಾಡಕ್ಕೆ. ಆ ಧೈರ್ಯ ನಿಮ್ಮಲ್ಲಿದೆ, ಹಾಗಾಗಿ ಆ ಧೈರ್ಯ ಲಕ್ಷ್ಮಿಯಾಗಿ ನೀವು ಇಲ್ಲಿ ರಾಜಕಾರಣ ಮಾಡ್ತಿದ್ದೀರಿ. ಬಟ್ ಸಹಜವಾಗಿ ಪ್ರಶ್ನೆ ಎಲ್ಲ ಕೇಳ್ತಿರ್ತಾರೆ, 33 ಮಂತ್ರಿಯಲ್ಲಿ ಏಕೈಕ ಮಹಿಳಾ ಸಚಿವೆ, ಹಂಗೆ ನೋಡಿದ್ರೆ ಅರ್ಧಕ್ಕರ್ಧ ಮಹಿಳೆ ರಾಜ್ಯದಲ್ಲಿದ್ದಾರೆ. ಸೊ ಮಹಿಳೆ ರಾಜ್ಯದ CM ಆಗೋದು ಯಾವಾಗ ಅಂತ ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ. ನೋಡಿ, ಮಹಿಳೆಯರು ರಾಜಕಾರಣ ನಾವು ಯಾವ ರೀತಿ ಮಾಡಬೇಕು ಅಂತಂದರೆ, ಪುರುಷ ಪ್ರಧಾನವಾದಂಥ ಸಮಾಜ, ಪುರುಷ ಪ್ರಧಾನವಾದಂಥ ರಾಜಕೀಯ, ಇದು ಟೈಮ್ ಪಾಸ್ ಜಾಬ್ ಅಲ್ಲ, ಫುಲ್ ಟೈಮ್ ಜಾಬ್. ಪುರುಷರು ಯಾವ ಮಟ್ಟಕ್ಕೆ ರಾಜಕಾರಣ ಸಾಮಾಜಿಕವಾಗಿ ಮಾಡ್ತಾರೋ ಅದೇ ರೀತಿ ನಾವು ಕೂಡ ನಮಗೆ ಟೈಮ್ ಕೊಡಬೇಕು, ಶ್ರಮ ವಹಿಸಬೇಕು, ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಈಗ ಶುರು ಆಗಿದೆ. ಮುಂಚೆ ಒಂದು ಕಾಲ ಇತ್ತು, ಮಹಿಳೆಯರನ್ನ ಸ್ವಲ್ಪ ದೂರನೇ ಇಡ್ತಾಯಿದ್ರು. ಬಟ್ ಈಗಾಗಲೇ ತಾವು ನೋಡ್ತಾ ಇದ್ರೆ 50% ರಿಸರ್ವೇಷನ್ ಬಂದ ಮೇಲೆ ಗ್ರಾಮ ಪಂಚಾಯಿತಿಗಳನ್ನ ಹಿಡ್ಕೊಂಡು ಜಿಲ್ಲಾ ಪಂಚಾಯಿತಿ ಹಿಡ್ಕೊಂಡು ಎಲ್ಲ ಮಹಾನಗರ ಪಾಲಿಕೆಯಲ್ಲಿ ಮಹಿಳೆ ಭಾಳ ಉತ್ತಮ ರೀತಿಯಾಗಿ ಈಗಾಗಲೇ ಅಧಿಕಾರವನ್ನು ನಿಭಾಯಿಸ್ತಾ ಇದ್ದಾಳೆ. ನೋಡೋಣ, ಮುಂದೆ ಕೂಡ ಬಹಳ ಒಳ್ಳೆ ರಾಜಕಾರಣಿಗಳು ಮಹಿಳೆಯರು. ಯಾಕೆ ಈ ಪ್ರಶ್ನೆ ನಿಮಗೆ ಸೂಕ್ತ ಅನ್ಸಿದ್ರೆ, ಯಾರ್ದೋ ಕೈಗೊಂಬೆಯಾಗಿ ರಾಜಕಾರಣಿ ಅಲ್ಲ ನೀವು, ಯಾರೋ ಬ್ಯಾಕ್ ನಿಂತ್ಕೊಂಡು ಅವ್ರು ಆಪರೇಟ್ ಮಾಡ್ತಿದ್ರೆ ಅಂತೇನಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲಿ ನೋಡಿದ್ರು ಅವರೊಬ್ಬರೇ ಸಿಂಗಲ್ ರಾಜಕಾರಣ ಮಾಡ್ತಿದ್ರಿ. ಹಾಗಾಗಿ ಸೂಕ್ತವಾದ ಪ್ರಶ್ನೆ ಅಂತ. ಎಷ್ಟೋ ಜನ ಮಹಿಳೆಯರು ನೀವು ನಗರ ಅಧಿಕಾರ ವಿಕೇಂದ್ರೀಕರಣ ಬಂದಾಗ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅವರು ಮನೆಯವರು ಯಾರೋ ರಾಜಕೀಯ ಮಾಡ್ತಿರ್ತಾರೆ, ಹೆಸರಿಗಷ್ಟೇ ಮಹಿಳೆಯರು ಇರ್ತಾರೆ. ಬಟ್ ನಿಮ್ದು ಹಂಗಲ್ಲ, A to Z ನಿಮ್ಮ ಕ್ಷೇತ್ರ ನಿಮ್ಮ ಹಿಡಿತದಲ್ಲಿದೆ. ಹೌದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸೋಲ್ಸ್ ಮನೆಗೆ ಕಳಿಸ್ತೀನಿ ಅಂತ ಯಾರೇ ವೀರಾದಿ ವೀರರು ಬಂದು ನಿಂತ್ಕೊಂಡು ತೊಡೆ ತಟ್ಟಿದ್ರು ಕೂಡ ಚುನಾವಣೆನ ದೊಡ್ಡ ಮಟ್ಟದಲ್ಲಿ ಗೆದ್ಕೊಂಡು ಬಂದು ಕೂತಿದ್ದೀರಿ ಇವತ್ತಿಲ್ಲಿಗೆ. ಕೇಂದ್ರದಲ್ಲೂ ಕೂಡ 33% ಮೀಸಲಾತಿ ಜಾರಿ ಮಾಡ್ತೀವಿ, ಮಹಿಳಾ ಮೀಸಲು ಕ್ಷೇತ್ರಗಳು ಹೆಚ್ಚು ಮಾಡ್ತೀವಿ ಆಲ್ರೆಡಿ ಆಗಿದೆ ಆಗ್ತಿರುವಂತ ಸನ್ನಿವೇಶದಲ್ಲಿ ನೀವಿದ್ದೀರಿ. ಇನ್ನು 5 ವರ್ಷಕ್ಕೂ 10 ವರ್ಷಕ್ಕೂ 33% ವಿಧಾನಸಭೆಯಲ್ಲಿ ಮಹಿಳೆಯರು ಕೂತಿರ್ತಾರೆ. ಸೊ ವಾಟ್ ನೆಕ್ಸ್ಟ್? ಏನು ನೀವು ಅವ್ರಿಗೆ ಭರವಸೆ ಕೊಡ್ತೀರಿ ಮಹಿಳೆಯರ ಧನಿಯಾಗಿ? ನೀವು ಏನು ಹೇಳ್ತೀರಿ? ನೋಡಿ, ಮೊದಲನೇದಾಗಿ ನಾನು ಮಹಿಳೆಯರಿಗೆ ಹೇಳೋದು, ಎಲ್ಲ ರಂಗದಲ್ಲಿ ಇವತ್ತು ಮಹಿಳೆ ಮುಂಚೂಣಿಯಲ್ಲಿದ್ದಾಳೆ. ಬರೀ ರಾಜಕಾರಣ ಅಷ್ಟೇ ಅಲ್ಲ, ರಾಜಕಾರಣ ದೂರ ಇದ್ಲು, ಈಗ ಹತ್ರ ಆಗಿದೆ. ಅದರಲ್ಲೂ ಮೊನ್ನೆ ಏನು 33% ಅಮೆಂಡ್ಮೆಂಟು 2 ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಪಾಸ್ ಆದಮೇಲೆ ನಮ್ಮ ಆಸೆ ಇನ್ನೂ ಸ್ವಲ್ಪ ಚಿಗುರಿದೆ. ಮಹಿಳೆಯರು 50% ಮತದಾರಿದ್ದೀವಿ ದೇಶದಲ್ಲಿ, ರಾಜ್ಯದಲ್ಲಿ. ನಮಗೂ ಕೂಡ ನಮ್ಮದೇ ಆದಂಥ ಅಧಿಕಾರ, ಹಕ್ಕು ಬೇಕು. ಶಾಸನ ರಚನೆ ಮಾಡುವಂಥ ಅಧಿಕಾರ ಯಾವಾಗ ಮಹಿಳೆ ಕೈಯಲ್ಲಿ ಬರುತ್ತೋ ಆವಾಗ ಸಮಾಜ ಸುಧಾರಣೆ ಆಗಲಿಕ್ಕೆ ಅವಳ ಪಾತ್ರ ಭಾಳ ದೊಡ್ಡದಾಗಿರುತ್ತೆ. ಸೊ ಈಗ ಆಶಾಭಾವನೆ ಇದೆ. ಈಗ ನೀವು ಹೇಳ್ತೀರಾ 32 ಜನರಲ್ಲಿ ಒಬ್ಬಳೇ ಮಹಿಳಾ ಅಂತ ಹೇಳಿ, ಭಾಳಷ್ಟು ಜನ ಗೆದ್ದಿದ್ದೀವಿ, ಇನ್ನೂ ಇಬ್ಬರಿಗೆ ಕೊಡಬೇಕಾಗಿತ್ತು. ಆದರೆ 136 ಜನ ಅಷ್ಟೊಂದು ದೊಡ್ಡ ಒಂದು ಜನಾಭಿಪ್ರಾಯದೊಂದಿಗೆ ಗೆದ್ದಂಥ ಪಕ್ಷದಲ್ಲಿ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಇನ್ನೂ ಅವಕಾಶಗಳು ಸಿಗ್ತವೆ.